ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬಹಳ ಹೊತ್ತಾಯ್ತು. ಎಚ್ಚರಗೊಂಡಿದ್ದೀರಾ? ಉದ್ಯೋಗಕ್ಕೆ ಹೋಗಬೇಕು, ಸ್ಕೂಲ್ಗೆ ಮಕ್ಕಳನ್ನು ಕಳಿಸಿಕೊಡಬೇಕು, ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಎಂಬ ಅವಸರದಲ್ಲಿದ್ದೀರೋ? ಎಷ್ಟೇ ಅವಸರಗಳಿದ್ರೂ ಕೂಡ ಯೇಸುವಿಗೆ ಮೊದಲ ಸ್ಥಾನ ಕೊಡಿ. ನನ್ನ ರಾಜ್ಯವನ್ನು ನೀತಿಯನ್ನು ಮೊದಲು ಹುಡುಕಿರಿ, ಆನಂತರ ಎಲ್ಲವೂ ನಿಮಗೆ ಕೊಡ್ತೇನೆಂದಿದ್ದಾರೆ ಯೇಸು. ಎಲ್ಲ ಕೆಲವು ಸಕ್ರಮವಾಗಿ ನಡೆಯುತ್ತವೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಚಿಕ್ಕ ಸಂದೇಶ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೊದಲನೇ ಸ್ಥಾನ ನಿಮಗೆ ಕೊಡುವಾಗ ದೇವರೇ, ನೀವು ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸುವ ದೇವರಾಗಿದ್ದೀರೆಂದು ನಾವು ಗುರುತಿಸುವ ಹಾಗೆ, ನಿಮ್ಮನ್ನು ಪರೀಕ್ಷಿಸಿ ನಿಮ್ಮ ಮಾತುಗಳನ್ನು ಕೇಳಿ ನೀವು ಕೊಡುವ ಪ್ರತಿಫಲವನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅದೇನು ಪಾಸ್ಟ್ರೇ, ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರಿ, ದೇವರಿಗೆ ನಾವು ಹೇಗೆ ಪರೀಕ್ಷಿಸಲಿಕ್ಕಾಗುತ್ತೆ ಎಂದು ಕೇಳುವಿರೋ? ದೇವರನ್ನು ಪರೀಕ್ಷಿಸುವ ವಿಷಯದಲ್ಲಿ ದೇವರೇ ಹೇಳಿದಾರಲ್ಲವೇ, ನಿಮ್ಮ ದಶಮ ಭಾಗವನ್ನು, ಕಾಣಿಕೆಗಳನ್ನು ನನ್ನ ಆಲಯಕ್ಕೆ ತಂದು ನನ್ನನ್ನು ಪರೀಕ್ಷಿಸಿರಿ ಹಾಗೂ ಪರಿಶೋಧಿಸಿರಿ ಅಂದಿದ್ದಾರಲ್ಲವೇ? ಆಗ ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುತ್ತೇನೆ ಅಂದಿದ್ದಾರೆ. ಹೌದು ಪ್ರಿಯರೇ, ಕರ್ತನನ್ನು ನಾವು ಅಂದರೆ ಕರ್ತನ ಶಕ್ತಿಯನ್ನು ಅನುಭವಿಸಬೇಕಾದರೆ ನಾವು ಆತನಲ್ಲಿ ನಂಬಿಕೆ ಇಡಬೇಕು. ನನಗೆ ಮೊದಲ ಸ್ಥಾನ ಕೊಡಿರಿ, ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂದು ದೇವರೇ ನೀವು ಹೇಳಿದಿರಲ್ಲವೇ? ನಿಮಗೆ ಮೊದಲ ಸ್ಥಾನ ಕೊಡ್ತಿದ್ದೇನೆ, ನೋಡ್ತೇನೆ ನೀವು ಹೇಗೆ ಆಶೀರ್ವದಿಸ್ತೀರಿ ಅನ್ನುವಂತೆ. ನೋಡಿದ್ದೇನೆ ನನ್ನ ದೇವರು ನನ್ನನ್ನು ಆಶೀರ್ವದಿಸುವುದನ್ನು ಎಂದು ಹೇಳುವಂತೆ ದೇವರ ಮಾತನ್ನು ಒಂದು ಸವಾಲಾಗಿ ತೆಗೆದುಕೊಂಡು ವಿಧೇಯರಾಗುವುದಾದರೆ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಬಲ್ಲೆವು. ಈ ದಿನ ಮಂಡೇ ಅಲ್ಲವೋ, ಸೋಮವಾರ ಅಲ್ಲವೋ? ಭಾನುವಾರದೊಂದಿಗೆ ಅವರ ಭಕ್ತಿ ಮುಗಿದೋಯ್ತೆ ಅನ್ನೋ, ಮತ್ತೆ ಭಾನುವಾರ ಬರುವವರೆಗೂ ನೆನಪಾಗಲ್ಲ ದೇವರು, ಸಭೆ, ವಾಕ್ಯ ಎನ್ನುವುದು. ಹಾಗಿರಬಾರ್ದು ಪ್ರಿಯರೇ. ಅನುದಿನವೂ ನಮಗೆ ಆಹಾರ ಹೇಗೆ ಅವಶ್ಯಕವಾಗಿದೆಯೋ, ಅನುದಿನವೂ ನಮ್ಮ ಶರೀರಕ್ಕೆ 3 ಹೊತ್ತು ಆಹಾರ ಹೇಗೆ ಅವಶ್ಯಕವಾಗಿದೆಯೋ, ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ದಿನಾಲು ದೇವರ ವಾಕ್ಯವು ಅವಶ್ಯಕವಾಗಿದೆ. ಶರೀರಕ್ಕೆ ಶಾರೀರಿಕ ಆಹಾರ, ಆತ್ಮಕ್ಕೆ ಆಧ್ಯಾತ್ಮಿಕ ಆಹಾರ ಅಂದರೆ ದೇವರ ವಾಕ್ಯ ಆಗಿದೆ. ಶರೀರದಲ್ಲಿ ನಾವು ಇರೋದ್ರಿಂದ ನಮಗೆ ಹಸುವೆ ಆಗುತ್ತೆ. ನಂಬಿಕೆಯಲ್ಲಿದ್ದಂಥವರಿಗೆ, ಆಧ್ಯಾತ್ಮಿಕರಾಗಿ ಜೀವಿಸುವವರಿಗೆ ಆ ಒಂದು ಆತ್ಮೀಕ ತೃಪ್ತಿ ಇರುತ್ತೆ. ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವರು ಎಂದು ಯೇಸು ಹೇಳಿದ್ದಾರೆ. ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ನನ್ನ ಆತ್ಮವು ಜೀವವುಳ್ಳ ದೇವರಿಗೋಸ್ಕರ ಆಶಿಸುತ್ತಾ ಇದೆ ಅಂದಿದ್ದಾನೆ ದಾವೀದನು. ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿರೋದಾದರೆ ಬೆಳಗ್ಗೆ ಎದ್ದ ಕೂಡಲೇ ಈ ದಿನ ದೇವರ ವಾಕ್ಯ ಕೇಳಬೇಕು, ದೇವರಿಗೋಸ್ಕರ ಏನಾದರೂ ಮಾಡಬೇಕು, ದೇವರ ನಾಮ ಮಹಿಮೆ ಪಡಿಸಬೇಕು, ದೇವರು ನನಗಾಗಿ ಏನ್ ಕೂಡಿಟ್ಟಿದ್ದಾರೆ ಅರಿತುಕೊಳ್ಬೇಕು, ಆತನ ಚಿತ್ತವನ್ನು ನೆರವೇರಿಸಬೇಕು, ಆತನ ಆಜ್ಞೆ ಕೈಕೊಂಡು ನಡೆಯಬೇಕು ಎನ್ನುವಂತಹ ಆ ಆಸೆ ಬ್ರೇಕ್ಫಾಸ್ಟ್ಗೋಸ್ಕರ ನಮ್ಮಲ್ಲಿರುವ ಹಸುವೆಗಿಂತಲೂ ನಮ್ಮ ದೇವರ ಮಾತಿಗೋಸ್ಕರ ಹಸುವೆಯಿಂದಿರಬೇಕು. ಅಂತಹ ಆಸೆ ನಮಗಿರಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನಿಗೂ ಕೂಡ ಹಸುವೆಯಾಯಿತು. ನೋಡೋಣ ಬನ್ನಿ ಒಮ್ಮೆ ಮತ್ತಾಯನ ಸುವಾರ್ತೆ, ಅದರಲ್ಲಿ 21ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ, ಅದರಲ್ಲಿ 21ನೇ ಅಧ್ಯಾಯ 18ನೇ ವಚನ. ಬೆಳಗ್ಗೆ ಪಟ್ಟಣಕ್ಕೆ ತಿರುಗಿ ಹೋಗುವಾಗ ಆತನಿಗೆ ಹಸಿವೆಯಾಯಿತು. ಬೆಳಗ್ಗೆಯೇ ಆತನು ಯೆರೂಸಲೇಮಿಗೆ ನಡೆದುಕೊಂಡು ಹೋಗುತ್ತಿದ್ದಾನೆ. ಅದಕ್ಕಿಂತ ಹಿಂದಿನ ದಿನ ಉಪವಾಸವಿದ್ದನು. ಆ ಹಿಂದಿನ ರಾತ್ರಿಯಲ್ಲಿ ಬಹುಶಃ ಆತನು ಊಟ ಮಾಡಲಿಲ್ಲವೇನೋ. ತಿಂದ್ರೂ ಕೂಡ ಸ್ವಲ್ಪ ತಿಂದ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಕರಗೋಗ್ತದಲ್ಲವೇ? ನಮಗೂ ಕೂಡ ರಾತ್ರಿ ಎಷ್ಟೇ ಊಟ ಮಾಡಿದ್ರೂ ಬೆಳಗಾದ ಕೂಡಲೇ ಹಸಿವೆ ಆಗುತ್ತದೆ ಎನ್ನುವಂತೆ ನಾವು ಎದ್ದೇಳ್ತೇವೆ. ಅದೇ ಆರೋಗ್ಯಕರವಾದ ಶರೀರ. ನಿಮಗೆ ಹಸುವೇ ಆಗುತ್ತಾ ಇಲ್ಲ, ಊಟ ಮಾಡಬೇಕು ಅನಿಸುತ್ತಾ ಇಲ್ಲ ಎನ್ನುವುದಾದರೆ ನಿಮಗೆ ಯಾವುದೋ ರೋಗ ಬಂದಿದೆ, ವ್ಯಾಧಿ ಬಂದಿದೆ ಎಂದರ್ಥ, ಇನ್ಫೆಕ್ಷನ್ ಇದೆ ಎಂದರ್ಥ, ಫುಡ್ ಪಾಯ್ಸನ್ ಆಗಿದೆ ಎಂದರ್ಥ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಎಂದರ್ಥ. ಆರೋಗ್ಯಕರವಾಗಿರುವ ವ್ಯಕ್ತಿಗೆ ಹಸುವೆಯಾಗ್ತದೆ. ಹಸುವೆ ಎನ್ನುವುದು ನಮಗೊಂದು ಆಶೀರ್ವಾದವಾಗಿದೆ. ಹಸುವೆಯಾದಾಗ ಊಟ ಮಾಡುವಾಗಲೇ ಅದು ಚೆನ್ನಾಗಿ ಕರಗುತ್ತದೆ. ನಾವು ದೇವರೊಂದಿಗೆ ಸರಿಯಾಗಿರುವಾಗ, ದೇವರ ಮುಂದೆ ಯಥಾರ್ಥರಾಗಿರುವಾಗ, ದೇವರನ್ನು ನಾವು ನಿಜವಾಗ್ಲೂ ಪ್ರೀತಿಸುತ್ತಿರುವಾಗ, ಆತನ ವಾಕ್ಯಕ್ಕೋಸ್ಕರ, ಆತನ ಸನ್ನಿಧಿಗೋಸ್ಕರ ನಮಗೆ ಹಸುವೆಯಾಗ್ತದೆ. ದೇವರ ಮಾತು ಕೇಳಬೇಕು ಎಂಬ ಹಸುವೆ ನಮ್ಮಲ್ಲಿ ಇಲ್ಲದೇ ಇರುವುದಾದರೆ ನಾವು ಆಧ್ಯಾತ್ಮಿಕವಾಗಿ
ರೋಗಸ್ಥರಾಗಿದ್ದೇವೆಂದರ್ಥ. ಮಂದತೆಯಲ್ಲಿಯೂ ನಿದ್ರೆ ಮತ್ತಿನಲ್ಲಿಯೂ ಇದ್ದೇವೆಂದರ್ಥ. ಯೇಸು ಈ ಲೋಕದಲ್ಲಿದ್ದಾಗ ಆತನು ಶರೀರಧಾರಿಯಾಗಿರೋದ್ರಿಂದ ಆತನಿಗೆ ಹಸಿವೆ ಆಯಿತು. ಆತನಿಗೆ ಹಸಿವೆಯಾದಾಗ ತಕ್ಷಣವೇ ಪಕ್ಕದಲ್ಲಿದ್ದವರಿಗೆ ಯಾರಿಗಾದರೂ ಹೇಳಬಹುದಿತ್ತು. ಆದರೆ ದಾರಿ ಮಗ್ಗಲಲ್ಲಿ ಒಂದು ಅಂಜೂರದ ಮರವನ್ನು ನೋಡಿ ಅದರ ಹತ್ತಿರಕ್ಕೆ ಬಂದು ನೋಡಲು ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಏನೂ ಕಾಣಲಿಲ್ಲ. ಅಲ್ಲೊಂದು ಅಂಜೂರದ ಮರ ಇತ್ತು. ಒಂದೆರಡು ಅಂಜೂರದ ಹಣ್ಣನ್ನು ತಿನ್ನೋಣ ಅಂದ್ಕೊಂಡ್ರೆ ಅವು ಚಿಕ್ಕ ಚಿಕ್ಕದಾಗಿರ್ತವೆ. ಕನಿಷ್ಠ ನನ್ನ ಹಸಿವೆ ತೀರಿಸಿಕೊಳ್ಳಲು ಒಂದೆರಡು ಅಂಜೂರದ ಹಣ್ಣುಗಳನ್ನು ತಿನ್ನೋಣ ಎಂದು ಹತ್ತಿರಕ್ಕೆ ಬಂದು ನೋಡಿದ್ರೆ ಆ ಮರದ ತುಂಬ ಎಲೆಗಳಿವೆ, ಆದರೆ ಒಂದು ಫಲವೂ ಕೂಡ ಕಾಣಿಸುತ್ತಾ ಇಲ್ಲ. ಮರಕ್ಕೆ ಎಷ್ಟೇ ಎಲೆಗಳಿದ್ರೂ ಕೂಡ ಅದಕ್ಕೆ ಬರಬೇಕಾದ ಫಲ ಬರದೇ ಇದ್ದರೆ ಅದರ ಪ್ರಯೋಜನವಿಲ್ಲ. ಮೇಲಿಂದ ಅದು ಹಣ್ಣಿನ ಮರ. ಮಾವಿನ ಹಣ್ಣು ಸೀಸನ್ನಲ್ಲಿ ವರ್ಷಕ್ಕೊಂದು ಸಾರಿ ಬಿಟ್ಟರೂ ಕೂಡ ವರ್ಷ ಪೂರ್ತಿ ಸಾಕಾಗುವಷ್ಟು ಉಪ್ಪಿನಕಾಯಿ ಹಾಕುವುದಕ್ಕಾಗಿ, ಹೌದಲ್ಲವೇ, ಎಕ್ಸ್ಪೋರ್ಟ್ಸ್ ಮಾಡುವುದಕ್ಕಾಗಿ, ಪ್ರಿಸರ್ವ್ ಮಾಡಿಕೊಳ್ಳುವುದಕ್ಕಾಗಿ ಈ ಮ್ಯಾಂಗೋಸ್ ಒಂದು ಮರ ಹಣ್ಣುಗಳನ್ನು ಬಿಡುತ್ತೆ. ಎಷ್ಟು ಫಲಗಳನ್ನು ಕೊಡುತ್ತೆ ನೋಡಿ. ಮತ್ತೆ ನಾವು ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಸರಿಯಾದ ಸಂಬಂಧ ಹೊಂದಿಕೊಂಡಿರುವಾಗ, ದೇವರಲ್ಲಿ ಬೆಳೆಯುತ್ತಿರುವಾಗ ನಮ್ಮೊಳಗೆ ಬರೀ ಎಲೆಗಳು ಅಂದರೆ ಆದಾಮ ಹವ್ವ ಅವರು ಪಾಪ ಮಾಡಿದಾಗ ಅವರು ತಾವು ಬತ್ತೆಲೆಯಾಗಿದ್ದೇವೆಂದು ತಿಳಿದುಕೊಂಡು ಹೊದಿಕೆ ಮಾಡಿಕೊಂಡಿದ್ರಂತೆ. ಎಲೆಗಳಿಂದ ಅವರು ಸುತ್ತಲೂ ಸುತ್ತಿಕೊಂಡು ಒಂಥರ ಡ್ರೆಸ್ಸಸ್ ಹಾಗೆ ಮಾಡಿಕೊಂಡ್ರು. ಸ್ಕರ್ಟ್ಸ್ ಅಂದ್ಕೊಳ್ಳೋಣ ಬಿಡಿ, ಇಲ್ಲವೇ ಲುಂಗಿ, ನಮ್ಮ ಭಾಷೆಯಲ್ಲಿ ಹೇಳ್ತೇವಲ್ಲವೇ, ಲುಂಗಿ ಮಾಡಿಕೊಂಡಿದ್ರಂತೆ. ಅವು ಎಷ್ಟೊತ್ತಿರ್ತವೆ, ಎಲೆ ಒಣಗಿದ್ರೆ ಅವು ಉದುರೋಗ್ತವೆ. ಅವು ಶಾಶ್ವತವಾದವುಗಳಲ್ಲ. ಈ ದಿನಗಳಲ್ಲಿ ಬಹಳಷ್ಟು ಜನ ಅವರಿಗೆ ಹಸಿವೆ ಆದಾಗ ಸಮಯದಲ್ಲಿ ಏನೇನೋ ತಿಂದ್ಬಿಡ್ತಾರೆ. ಈ ದಿನ ಎಲ್ಲರಿಗೂ ಎಲ್ಲವೂ ಲಭ್ಯವಾಗಿದೆ ಅಲ್ಲವೇ? ಫೋನ್ ಮಾಡಿದ್ರೆ ಫುಡ್ ಮನೆಗೇ ಬಂದ್ಬಿಡ್ತಾ ಇದೆ. ಆದರೆ ಇಲ್ಲಿ ಯೇಸುವಿನ ಹಸಿವೆ ಶರೀರ ಸಂಬಂಧವಾದ ಹಸಿವೆ ಅಲ್ಲ ಪ್ರಿಯರೇ. ಆತನು ಫಲಗಳನ್ನು ಕೋರುತ್ತಿದ್ದಾರೆ. ನಾನು ಸೃಷ್ಟಿಸಿರುವ ಈ ಮರ, ಆಶೀರ್ವದಿಸಿರುವ ಈ ಮರ ಸೂರ್ಯನ ಕಿರಣಗಳನ್ನು ಹೊಂದಿಕೊಂಡು ಭೂಮಿಯ ಸಾರವನ್ನು ಹೀರಿಕೊಂಡು ನೀರಿನ ಸಾರವನ್ನು ಹೀರಿಕೊಂಡು ಏನಾದರೂ ಫಲಿಸುತ್ತದೋ ಎಂದು ದೇವರು ಈ ದಿನ ವಿಶ್ವಾಸಿಗಳಾಗಿರುವ ನಮ್ಮ ಕಡೆಗೆ ನೋಡ್ತಿದ್ದಾರೆ. ಆತನ ಹಸಿವೆ ತೀರಿಸುತ್ತೇವೋ ಎಂಬುದಾಗಿ. ಆತನ ಹಸಿವೆ ತೀರಿಸುವುದಂದ್ರೆ ಮನೆ ಕರೆದು ಊಟ ಹಾಕುವುದಲ್ಲ ಪ್ರಿಯರೇ. ಹಸಿವೆ ಎನ್ನುವುದು ಒಂದು ಅಪೇಕ್ಷೆ, ಒಂದು ಆಸೆ, ಒಂದು ತವಕ. ದಾಹವಾದಾಗ ನೋಡಿರಿ, ನಾವು ಆ ನೀರು ಕುಡಿದ ಕೂಡಲೇ ದಾಹ ತೀರಿ ಹೋಗ್ತದೆ. ಯೇಸು ಕ್ರಿಸ್ತನು ಹೇಳಿದ್ದಾರೆ, ನಾನು ಕೊಡುವ ನೀರು ಕುಡಿಯುವವನಿಗೆ ಇನ್ನೆಂದಿಗೂ ನೀರಡಿಕೆಯಾಗುವುದಿಲ್ಲ. ಆತನು ಮಾತಾಡಿದು ಈ ಲೋಕ ಸಂಬಂಧವಾದ ನೀರಿನ ಕುರಿತಲ್ಲ, ಆತ್ಮೀಕ ತವಕ ತೀರಿಸಲ್ಪಡುವುದರ ಕುರಿತು ಮಾತಾಡಿದರು. ಯೇಸು ಕ್ರಿಸ್ತನು 40 ರಾತ್ರಿಗಳು 40 ಹಗಲುಗಳು ಉಪವಾಸವಿದ್ದು ಪ್ರಾರ್ಥಿಸಿದಾಗ ಅವಾಗ್ಲೂ ಕೂಡ ಆತನಿಗೆ ಹಸಿವೆ ಆಯಿತು. ಒಮ್ಮೆ ನೋಡೋಣ ಬನ್ನಿರಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯ. ಲೂಕನ ಸುವಾರ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವ ವಚನಗಳೇ ಇವು. ಗೊತ್ತಿಲ್ಲದಿದ್ದರೆ ನೋಡಿ, 4ನೇ ಅಧ್ಯಾಯ 2ನೇ ವಚನ. ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. 40 ರಾತ್ರಿಗಳು 40 ಹಗಲುಗಳು ಏನು ತಿನ್ನಲಾರದೆ ಊಟ ಮಾಡಲಾರದೆ ಇದ್ದಾಗ ಆತನಿಗೆ ಎಷ್ಟು ಹಸಿವೆಯಾಗಿತ್ತು ಊಹಿಸಿಕೊಳ್ಳಿ. ಆಗ ಸೈತಾನನು ಬಂದು ಆತನಿಗೆ ಒಂದು ಮಾತು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಮಾಡಿ ಅದನ್ನು ತಿನ್ನು. ಹಸಿವೆ ತೀರಿಸಿಕೊಳ್ಳಬೇಕಾದ್ರೆ ಯೇಸು ಹುಷ್ ಅಂದ್ರೆ ಆಹಾರ ಬಂದ್ಬಿಡುತ್ತೆ. ಆದರೆ ಆತನ ಹಸಿವೆ ಈ ಲೋಕ ಸಂಬಂಧವಾದದ್ದಲ್ಲ. ಅದಕ್ಕೆ ಆತನು ಹೇಳಿದ್ದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಹೇಳಿದನು. ದೇವರ ಮಾತುಗಳು ನಮಗೆ ಆಹಾರವಾಗಿರಬೇಕು, ಜೀವಾಹಾರವಾಗಿರಬೇಕು. ಯೇಸು ಕ್ರಿಸ್ತನ ಹಸಿವೆ ಆತ್ಮಗಳು ರಕ್ಷಿಸಲ್ಪಡಬೇಕೆಂಬ ಹಸಿವೆಯಾಗಿತ್ತು. ಪಾಪಿಯನ್ನು ಅವನ ತಪ್ಪು ಮಾರ್ಗದಿಂದ ತಪ್ಪಿಸಬೇಕೆಂಬ ಹಸಿವೆಯಾಗಿತ್ತು. ಪಟ್ಟ ಪ್ರಯಾಸಕ್ಕೆ ಆತ್ಮಫಲಗಳನ್ನು ಫಲಿಸಬೇಕು ಎಂಬುದಾಗಿ ವಿಶ್ವಾಸಿಗಳಾದ ನಾವಿರಬೇಕೆಂದು ಆತನು ಫಲಗಳಿಗೋಸ್ಕರ ವಿಶ್ವಾಸಿಗಳಾಗಿರುವ ದೇವಜನರೆಂದು ಹೇಳಿಕೊಳ್ಳುತ್ತಿರುವ ನಮ್ಮ ಜೀವಿತದಲ್ಲಿ ಆತನು ಹುಡುಕುತ್ತಿದ್ದಾನೆ. ಪ್ರಿಯರೇ, ಈ ವ್ಯಕ್ತಿಯೊಳಗಡೆ ನನ್ನ ಪ್ರೀತಿ ಸ್ವಲ್ಪವಾದರೂ ಕಾಣಿಸಿಕೊಳ್ಳುತ್ತದೋ ಎಂದು, ನನ್ನ ಸಂತೋಷ ಇವನಲ್ಲಿ ನೆಲೆಗೊಂಡಿದೆಯಾ, ನಾನು ಕೊಡುವ ಸಮಾಧಾನ ಹೊಂದಿಕೊಂಡಿದ್ದಾನೋ,
ಎಂದು ದೇವರು ಹುಡುಕ್ತಿದ್ದಾರೆ. ನೋಡಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಂದು ಸಿದ್ಧಾಂತದ ಹಾಗೆ ನಾವು ಒಂದು ನೀತಿ ಪಾಠ ಹೇಳುವವರಾಗಿ ಮಾತಾಡುವವರಾಗಿಯೇ ಉಳ್ಕೊಂಡ್ರೆ ಪ್ರಯೋಜನವೇನು? ಕ್ರಿಯೆ ಇಲ್ಲದ ನಂಬಿಕೆ ವ್ಯರ್ಥ. ಫಲವಿಲ್ಲದಂತಹ ಜೀವಿತ ವೇಸ್ಟ್, ವ್ಯರ್ಥ. ಯೇಸು ಕ್ರಿಸ್ತನ ಹಸಿವೆ ದೈವಿಕವಾದದಾಗಿದೆ. ದೇವರ ಮಕ್ಕಳಾದ ನಮಗೆ ದೇವರಿಗೋಸ್ಕರ ಹಸಿವೆಯಾಗಬೇಕು. ಇನ್ನೊಂದು ಕಡೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಸಮಾರ್ಯದ ಮಾರ್ಗವನ್ನು ಹಾದು ಹೋಗಬೇಕಾಯ್ತಂತೆ. ಅಂದರೆ ಆತನಿಗೆ ಅಲ್ಲೊಂದು ಕೆಲಸವಿತ್ತು. ಯೆರೂಸಲೇಮಿಗೆ ಹೋಗುವುದಕ್ಕಾಗಿ ಯಾರೂ ಕೂಡ ಸಮಾರ್ಯ ಹಾದು ಹೋಗುವುದಿಲ್ಲ. ಆ ಊರಲ್ಲಿ ತಳ್ಳಿ ಹಾಕಲ್ಪಟ್ಟವರಿದ್ರು. ಯೆರೂಸಲೇಮಿಗೆ ಹೋಗಲು ಶಾರ್ಟ್ಕಟ್ಸ್ಗಳಿದ್ದವು. ಊರೊಳಗಡೆಯಿಂದ ಹೋಗುವ ಅಗತ್ಯವಿರಲಿಲ್ಲ. ಬೈಪಾಸ್ ರೋಡ್ ಇದ್ದಿತ್ತು. ಆದರೆ ಆತನು ಕಾಲು ನಡಿಗೆಯಿಂದಲೇ ಹೋಗ್ತಿದ್ರು. ಆ ಮಾರ್ಗದಲ್ಲಿ ಆತನು ಹಾದು ಹೋಗಬೇಕಾಯಿತು. ಆತನಿಗೆ ಗೊತ್ತು, ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ಜೀವಿತದಲ್ಲಿ ಬೇಸರಗೊಂಡು ಬೇಸತ್ತು ಹೋಗಿದ್ದಾಳೆ. ತೃಪ್ತಿ ಇಲ್ಲ. ಆಕೆಯ ದಾಹ ತೀರಲಿಲ್ಲ, ಆಕೆಯ ಆಸೆ ತೀರಲಿಲ್ಲ, ಆಕೆಯ ತವಕ ತೀರಲಿಲ್ಲ, ಆಕೆಗೆ ಸಂತೃಪ್ತಿ ಇಲ್ಲ. ಆಕೆ ಎಷ್ಟೋ ತೃಪ್ತಳಾಗಬೇಕೆಂದು ಅನೇಕ ವಿಧಾನಗಳಲ್ಲಿ ಪ್ರಯತ್ನ ಪಡ್ತಾಳೆ. ಆದರೆ ಆಕೆಗೆ ಸಂತೃಪ್ತಿ ದೊರಕಲಿಲ್ಲ. ಆ ವ್ಯಕ್ತಿಗೆ ಸಂಧಿಸಬೇಕು, ಆ ವ್ಯಕ್ತಿಯನ್ನು ಮಾರ್ಪಡಿಸಬೇಕು. ಆಕೆಯ ಮುಖಾಂತರ ಊರಿಗೆಲ್ಲ ಆಶೀರ್ವದಿಸಬೇಕೆಂದು ಯೇಸು ಆಶಿಸುತ್ತಾರೆ. ಸರಿಯಾಗಿ ನಡು ಮಧ್ಯಾಹ್ನ 12 ಗಂಟೆಗೆಲ್ಲ ಆ ಯಾಕೋಬನ ಬಾವಿಯ ಬಳಿಗೆ ಆಕೆ, ಯಾರು ಹೇಳಿದ್ರು ಆತನಿಗೆ ಆ ಟೈಮಿಂಗ್? ಕರೆಕ್ಟಾಗಿ ಆಕೆ ಬರುವ ಸಮಯದಲ್ಲಿಯೇ ಆತನು ಅಲ್ಲಿ ಕೂತ್ಕೊಳ್ತಾನೆ. ಯೇಸು ಅಲ್ಲಿಗೆ ಬಂದಾಗ ಶಿಷ್ಯರು ಮಾಡಿದ್ದೇನೆಂದ್ರೆ, ಅವರಿಗೆ ಹಸಿವೆ ಆಗ್ತಿತ್ತು. ಆತನಿಗೂ ಹಸಿವೆ ಆಗಿತ್ತು. ಯಾಕೆಂದ್ರೆ ಆತನು ಕೂಡ ಅವರೊಂದಿಗೆ ನಡೆಯುತ್ತಾ ಇದ್ದನು. ಆದರೆ ಅವರು ಹಸಿವೆ ತೀರಿಸಿಕೊಳ್ಳುವುದಕ್ಕಾಗಿ ಊರೊಳಗಡೆ ಹೋದ್ರಂತೆ. ಏನಾದರೂ ತಿನ್ನಲು ದೊರಕುತ್ತದೆಂದು, ದೋಸೆ ದೊರಕುತ್ತದೆಂದು. ಹೌದಲ್ಲವೇ? ಕೆಲವರನ್ನು ನೋಡ್ರಿ, ಯಾರಾದರೂ ಹಳ್ಳಿ ಊರಿಗೆ ಹೋಗುವಾಗ ಕಾಫಿ ಹೋಟೆಲ್ ಎಲ್ಲೋ ದೂರ ಇರುತ್ತೆ, ಇಲ್ಲವೇ ಬಂಡಿಯ ಮೇಲೆ ಕೆಲವೊಂದು ಆಹಾರ ಪದಾರ್ಥ ಮಾರಾಟ ಮಾಡ್ತಾರೆ. ಆ ರೀತಿ ಶಿಷ್ಯರು ಊರೊಳಗಡೆ ಆಹಾರ ಕೊಂಡುಕೊಳ್ಳಲು ಹೋಗ್ತಾರೆ. ಅಷ್ಟರಲ್ಲಿ ಸಮಾರ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದಾಗ ಯೇಸು ಮಾತಾಡ್ತಾರೆ. ಆಕೆ ಹೃದಯ ತೆರೆಯುತ್ತೆ. ಆಕೆ ದಾಹದಲ್ಲಿದ್ದಳು, ಕಾಮದ ದಾಹದಲ್ಲಿದ್ದಳು. ನಿನಗೆ ಈ ಜೀವಜಲ ಬೇಕೆಂದರೆ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂದಾಗ, ನನಗೆ ಗಂಡನೇ ಇಲ್ಲ ಅಂದಾಗ, ನೀನು ಸತ್ಯ ಹೇಳ್ತದೆ, ನಿನಗೆ 5 ಮಂದಿ ಗಂಡಂದಿರಿದ್ರು, ಈಗ ಇರುವವನು ನಿನ್ನ ಗಂಡನಲ್ಲ ಎಂದು ಹೇಳಿದ ಆ ಮಾತಿಗೆ ಅವಳು ಬೆದರಿಕೊಳ್ತಾಳೆ. ಆಕೆ ಹೃದಯ ತೆರೆಯಲ್ಪಟ್ಟಿತು. ಆಕೆಯ ಜೀವಿತ ರಹಸ್ಯಗಳೆಲ್ಲ ಬಯಲಾದವು. ಆನಂತರ ಆಕೆ ಈತನು ಲೋಕ ರಕ್ಷಕನು ಎಂದು ಗುರುತಿಸುತ್ತಾಳೆ. ಕೊಡವನ್ನು ಬಿಟ್ಟು ಬಿಡ್ತಾಳೆ, ತನ್ನ ಪಾಪ ಬಿಟ್ಟು ಬಿಡ್ತಾಳೆ. ಊರೊಳಗಡೆ ಓಡೋಡಿ ಹೋಗ್ತಾಳೆ. ನಾನು ಮಾಡಿರುವುದೆಲ್ಲ ನನಗೆ ತಿಳಿಸಿದಾತನು ಅಲ್ಲಿ ಕೂತಿದ್ದಾನೆ, ಬಂದು ನೋಡಿರಿ ಎಂದು ಊರಿಗೆಲ್ಲ ಸಾಕ್ಷಿ ಕೊಟ್ಟಾಗ ಆ ಊರಲ್ಲಿ ಅನೇಕರು ನಂಬುತ್ತಾರೆ. ಅನೇಕರು ಯೇಸುವಿನ ಬಳಿಗೆ ಬರ್ತಾರೆ. ಊರಿನವರೆಲ್ಲ 2 ದಿನ ಇಲ್ಲೇ ಉಳ್ಕೋ ಎಂದು ಹೇಳ್ತಾರೆ. ಆ ನಂತರ ಅವರೆಲ್ಲರೂ ಯೇಸುವಿನ ವಾಕ್ಯವನ್ನು ಕೇಳಿ ಕೊಟ್ಟ ಸಾಕ್ಷಿ ಏನೆಂದರೆ, ನೀನು ಹೇಳಿರುವ ಮಾತಿನ ಮೇರೆಗೆ ಅಲ್ಲ, ನಮ್ಮಷ್ಟಕ್ಕೆ ನಾವು ಕೇಳಿ ಈತನು ನಿಜವಾಗಲೂ ಲೋಕರಕ್ಷಕನೆಂದು ತಿಳಿದುಕೊಂಡಿದ್ದೇವೆ ಅನ್ನುತ್ತಾರೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ರುಚಿ ನೋಡಿ ತಿಳ್ಕೊಳ್ಳಿರಿ. ಆಹಾರದ ಎಷ್ಟೇ ಚಿತ್ರ ನೋಡಿದ್ರೂ ಕೂಡ ನಮ್ಮ ಹೊಟ್ಟೆ ತುಂಬುವುದಿಲ್ವಲ್ಲ? ಶೋಕೇಸ್ನಲ್ಲಿರುವ ಎಲ್ಲ ಆಹಾರ ಪದಾರ್ಥಗಳನ್ನು, ಆ ಸ್ವೀಟ್ಸ್ಗಳನ್ನೆಲ್ಲ ನೋಡಿದ್ರೆ ನಮಗೆ ಹೊಟ್ಟೆ ತುಂಬೋದಿಲ್ವಲ್ಲ? ನಾವು ಅವುಗಳನ್ನು ಅನುಭವಿಸ್ಲಿಕ್ಕಾಗುತ್ತದೋ? ಯೇಸುವಿನ ಕುರಿತು ಎಷ್ಟೇ ಹೇಳಿದ್ರು, ಎಷ್ಟೇ ಕೇಳಿದ್ರು, ಆ ಯೇಸುವಿನಲ್ಲಿರುವ ಪ್ರೀತಿ ನೀವು ರುಚಿ ನೋಡಿ ತಿಳಿದುಕೊಳ್ಳಬೇಕು. ನೀವು ಅನುಭವಿಸಿ ತಿಳಿದುಕೊಳ್ಳಬೇಕು. ಆತನಲ್ಲಿ ಆನಂದಿಸಬೇಕು. ಆತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಮಾತು ಕೇಳಬೇಕು. ಆತನ ಸ್ವರ ಕೇಳಬೇಕು. ಊರೊಳಗಡೆ ಹೋಗಿರುವ ಶಿಷ್ಯರು ತಿರುಗಿ ಬಂದು 31ನೇ ವಚನ ಹೇಳ್ತದೆ, ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನಿಗೆ ಹೇಳಿದರು. ಊಟ ಕೊಂಡ್ಕೊಂಡು ಬರ್ತಾರೆ. ಎಲ್ಲಿಂದ ಕೊಂಡ್ಕೊಂಡು ಬಂದ್ರೋ, ಏನು ಕೊಂಡ್ಕೊಂಡು ಬಂದ್ರೋ ಗೊತ್ತಿಲ್ಲ. ಆದರೆ ಅವರು ತಿಂದು ಬಂದ್ಬಿಟ್ಟು ಯೇಸುವಿಗೆ ಪಾರ್ಸಲ್ ತಂದಿರುತ್ತಾರೇನೋ ಗೊತ್ತಿಲ್ಲ. ಊಟ ಮಾಡು ಎಂದು ಆತನಿಗೆ ಬೇಡಿಕೊಳ್ಳುತ್ತಾರೆ. ಅದಕ್ಕೆ ಆತನು, ಭುಜಿಸುವುದಕ್ಕಾಗಿ ನಿಮಗೆ ಗೊತ್ತಿಲ್ಲದಂತಹ ಆಹಾರ ನನಗೆ ಇದೆ ಎಂದು ಅವರಿಗೆ ಹೇಳಿದನು. ಆತನ ಹಸಿವೆ ತೀರಿತು. ಒಂದು ಆತ್ಮವನ್ನು ಮಾರ್ಪಡಿಸುತ್ತಾರೆ. ಆ ರೀತಿಯಾಗಿ ಮಾರ್ಪಡಿಸಿದಾಗಲೇ, ಆ ಒಂದು ಆತ್ಮ ರಕ್ಷಣೆದೊಳಗೆ ನಡೆಸಿದಾಗಲೇ ಆತನ ಹಸಿವೆ ತೀರಿ ಹೋಯಿತು. ನಿಮಗೆ ಗೊತ್ತಿಲ್ಲದ ಆಹಾರ ನನಗಿದೆ ಎಂದು ಯೇಸು ಹೇಳ್ತಾರೆ. ಏನಾಗಿದೆ ಅಷ್ಟಕ್ಕೂ ಆ ಆಹಾರ? ಏನಂತೆ, ನನ್ನ ತಂದೆಯ ಕೆಲಸ ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿದೆ ಅನ್ನುತ್ತಾರೆ.
ನಿಮಗೆ ಗೊತ್ತಿಲ್ಲದ ಆಹಾರ ಇದೆ ಅಂದಾಗ ಶಿಷ್ಯರು ಮೊದಲು ಅಂದುಕೊಳ್ತಾರೆ, ಆತನು ಊಟ ಮಾಡಲು ಯಾರಾದರೂ ಏನಾದರೂ ತಂದು ಕೊಟ್ಟರೇನೋ ಅಂದುಕೊಂಡ್ರು. ಒಬ್ಬರ ಸಂಗಡಲೊಬ್ಬರು ಮಾತಾಡತೊಡಗಿದ್ರು, ಯಾರಾದರೂ ತಂದು ಕೊಟ್ರೇನೋ, ನಾವು ತಿಂದದಕ್ಕಿಂತಲೂ ಒಳ್ಳೆ ಊಟ ತಂದು ಕೊಟ್ಟರು ಅಂದುಕೊಳ್ತಿರುವಾಗ ಯೇಸು ಅವರಿಗೆ ನೋಡಿ ಹೇಳ್ತಾರೆ, ನನ್ನನ್ನು ಕಳಿಸಿದ ಆತನ ಚಿತ್ತ ಮಾಡುವುದೇ, ಆತನ ಕೆಲಸ ಕಡೆಗಾಣಿಸುವುದೇ ನನಗೆ ಆಹಾರವಾಗಿದೆ ಅನ್ನುತ್ತಾರೆ. ಯಾವ ಆಹಾರ? ನನ್ನನ್ನು ಕಳುಹಿಸಿಕೊಟ್ಟಾತನ ಚಿತ್ತವನ್ನು ಏನಂತೆ ಕಳಿಸಿಕೊಟ್ಟಾತನ ಚಿತ್ತವನ್ನು ನೆರವೇರಿಸುವುದೇ ಮತ್ತು ಆತನ ಕೆಲಸ ಮಾಡಿ ಮುಗಿಸುವುದೇ ನನಗೆ ಆಹಾರವಾಗಿದೆ ಅನ್ನುತ್ತಾರೆ. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ನಾವು, ದೇವರ ಉಪಕಾರ ಹೊಂದುತ್ತಿರುವ ನಮಗೆ ನಿಜವಾದ ಆಹಾರ ಉಂಟು. ಕಳಿಸಿದಂತಹ, ರಕ್ಷಿಸಿದಂತಹ ಕರ್ತನ ಚಿತ್ತ ಏನೆಂದು ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳುವಂಥದ್ದೇ ಆಗಿದೆ. ಆತನ ಕೆಲಸ ನಾನು ಮಾಡಬೇಕಾದ ವಿಷಯದಲ್ಲಿ ಏನಾಗಿದೆ ಅದನ್ನು ಮಾಡಿ ಮುಗಿಸಬೇಕು. ನೀವೆಲ್ಲರೂ ಮಾಡಬೇಕೆಂದು ದೇವರು ಒಂದು ಕೆಲಸ ಇಟ್ಟಿದ್ದಾರೆಂದು ನೀವು ನಂಬುತ್ತೀರಾ? ಒಂದು ಉದ್ದೇಶದಿಂದ ಯೇಸು ನಿಮ್ಮನ್ನು ರಕ್ಷಿಸಿದಾರೆಂದು, ಆತನ ಚಿತ್ತ ನಿಮ್ಮ ವಿಷಯದಲ್ಲಿ ಒಂದು ಇದೆ ಎಂದು ನೀವು ಗುರುತಿಸಿದೀರಾ? ಮೊಳಕಾಲೂರಿ ಪ್ರಾರ್ಥಿಸಿರಿ, ಯೇಸುವೇ, ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ ಎಂದು. ನನಗೆ ನೀವು ಒಪ್ಪಿಸಿಕೊಡಲು ಇಚ್ಛಿಸುವ ಕೆಲಸ ಏನಾಗಿದೆ, ಜವಾಬ್ದಾರಿಕೆ ಏನಾಗಿದೆ, ಎದಕ್ಕಾಗಿ ನಾನು ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಟ್ಟಿದ್ದೇನೆ ಎಂದು ತಿಳಿದುಕೊಂಡು ಅದನ್ನೇ ಮಾಡುವುದಕ್ಕಾಗಿ ಪ್ರಯಾಸ ಪಡೆಯಿರಿ. ಆವಾಗಲೇ ನೀವು ಆಧ್ಯಾತ್ಮಿಕವಾಗಿ ತೃಪ್ತಿ ಹೊಂದುತ್ತೀರಿ. ಯಾವ ಕೆಲಸಕ್ಕಾಗಿ ನಾನು ಯೇಸುಕ್ರಿಸ್ತನಿಂದ ಹಿಡಿಯಲ್ಪಟ್ಟಿದ್ದೇನೋ ಅದನ್ನೇ ಹಿಡಿದುಕೊಳ್ಳಲು ಪ್ರಯಾಸ ಪಡುತ್ತಿದ್ದೇನೆಂದು ಪೌಲನು ಹೇಳಿದಂತೆ, ಕರ್ತನ ಚಿತ್ತವನ್ನು ತಿಳಿದುಕೊಂಡು ಆತನ ಸಾಕ್ಷಿಯಾಗಿ ಬದುಕುವುದನ್ನು ಕಲಿತುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬರ್ತಿದ್ದೇವೆ. ಶರೀರ ಸಂಬಂಧವಾದ ಹಸಿವೆಗಾಗಿ ನಾವು ತವಕಿಸುತ್ತಿದ್ದೇವೆ, ಪ್ರಯಾಸ ಪಡುತ್ತಿದ್ದೇವೆ. ಹಿಡಿಯಷ್ಟು ಹೊಟ್ಟೆಗಾಗಿ ಎಷ್ಟೋ ಕಷ್ಟಪಟ್ಟು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಳ್ತಿದ್ದೇವೆ, ಸಂಪಾದಿಸಿಕೊಳ್ತಿದ್ದೇವೆ. ಎಷ್ಟೇ ತಿಂದರೂ ತೃಪ್ತಿ ಇಲ್ಲದವರಾಗಿ, ಎಷ್ಟೇ ಸಂಪಾದಿಸಿದರೂ ಸಂತೃಪ್ತಿ ಇಲ್ಲದವರಾಗಿಯೇ ಉಳ್ಕೊಳ್ತಿದ್ದೇವೆ. ಶರೀರ ಸಂಬಂಧವಾದ ಆಹಾರಕ್ಕೆ ಮಿಗಿಲಾಗಿ ಆಧ್ಯಾತ್ಮಿಕ ಆಹಾರ ಇದೆಯೆಂದು ದೈವ ನಿರ್ಣಯ ಅರಿತುಕೊಳ್ಳುವುದು, ದೇವರ ಚಿತ್ತ ತಿಳಿದುಕೊಳ್ಳುವುದು, ದೇವರ ವಾಕ್ಯ ಅರಿತುಕೊಳ್ಳುವುದು, ಆತನು ಒಪ್ಪಿಸಿದ ಕೆಲಸ ಮುಗಿಸುವುದೇ ನಮಗೆ ನಿಜವಾದ ಸಂತೃಪ್ತಿಯಾಗಿದೆ ಎಂದು ಗುರುತಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ರೀತಿ ದಿನಾಲು ಅನುದಿನದ ಧ್ಯಾನವನ್ನು ಕೇಳುತ್ತಿರುವ ನಿಮ್ಮ ಮಕ್ಕಳೆಲ್ಲರೂ ನಿಮ್ಮ ಚಿತ್ತದಲ್ಲಿದ್ದಾರೆಂದು, ನೀವು ಆರಿಸಿಕೊಂಡಿರುವ, ಆದುಕೊಂಡಿರುವ, ದರ್ಶಿಸಿರುವ ವ್ಯಕ್ತಿಗಳಾಗಿದ್ದಾರೆಂದು ಗುರುತಿಸಲು ಸಹಾಯ ಮಾಡಿರಿ. ದೇವರೇ, ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ ಎಂದು ಕೇಳಿ ನೀವು ಒಪ್ಪಿಸಿಕೊಟ್ಟ ಕೆಲಸ ಕಡೆಗಾಣಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಪ್ರತಿದಿನ ನಿಮಗೋಸ್ಕರ 7 ಗಂಟೆಗೆ ಅನುದಿನದ ಧ್ಯಾನವನ್ನು ನಾವು ಯೂಟ್ಯೂಬ್ನಲ್ಲಿ ಲೈವ್ ಪ್ರಸಾರ ಮಾಡ್ತಿದ್ದೇವಲ್ಲವೇ? ಪ್ರತಿಯೊಬ್ಬರೂ ಮನ್ನದಂತೆ ನಾವಿದನ್ನು ಭುಜಿಸುತ್ತಿದ್ದೇವೆ, ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇವೆ, ಅನೇಕ ಮೇಲುಗಳನ್ನು ಹೊಂದಿಕೊಳ್ತಿದ್ದೇವೆ ಎಂಬುದಾಗಿ ಪ್ರೈಸ್ ರಿಪೋರ್ಟ್ ಕಳಿಸುತ್ತಾ ಇದ್ದೀರಲ್ಲವೇ? ಅದೆಲ್ಲದಕ್ಕಾಗಿ ಕರ್ತನಿಗೆ ನಾನು ಸ್ತುತಿಸಿ ಮಹಿಮೆ ಸಲ್ಲಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಯಾವ ರೀತಿ ನೀವು ಮೇಲುಗಳನ್ನು ಹೊಂದಿಕೊಳ್ತಾ ಇದ್ದೀರೋ, ಹೇಗೆ ವಿವಿಧ ರೀತಿಯಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆಂದು ಇತರರಿಗೂ ಕೂಡ ನೀವು ಹಂಚಿಕೊಂಡು ಅವರಿಗೂ ಕೂಡ ಇದರ ಲಿಂಕ್ ಪೋಸ್ಟ್ ಮಾಡಿ ಅವರು ಕೂಡ ವೀಕ್ಷಿಸುವ ಹಾಗೆ ಸಹಕರಿಸಿ ರಕ್ಷಣೆಗೆ ಅವರ ಆತ್ಮ ನಡೆಸುವವರಾಗಿ ಮತ್ತು ದೇವರ ಮಕ್ಕಳನ್ನಾಗಿ ಅವರನ್ನು ಮಾರ್ಪಡಿಸಲು ಸಾಧ್ಯವಾದಷ್ಟು ಪ್ರಯಾಸ ಪಡಿರಿ. ನೀತಿಗೆ ಹಸಿದು ಬಾಯಾರಿದವರಾಗಿ ನಾವಿರುವ ಹಾಗೆ ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.